ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೃಹಿಣಿ ಲಕ್ಷ್ಮಿ ವ್ಲಾಗ್. ಎಲ್ಲ ಹೇಗಿದ್ದೀರಾ ಗೈಸ್? ಐ ಹೋಪ್ ನೀವೆಲ್ಲ ಚೆನ್ನಾಗಿರೋ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಪಾಪುನ ಅಡ್ಮಿಷನ್ ಮಾಡೋಣ ಸ್ಕೂಲಿಗೆ ಅಂತ ಹೋಗ್ತಾ ಇದ್ದೀವಿ. ನೋಡಬೇಕು ಏನಾಗುತ್ತೋ ಏನೋ ಎತ್ತೋ ಗೊತ್ತಿಲ್ಲ. LKGಗೆ ಅಡ್ಮಿಷನ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ನೋಡಬೇಕು ಅಲ್ಲಿ ಹೋಗಿ ಯಾವ ರೀತಿ ಆಗುತ್ತೆ ಏನು ಎತ್ತ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ನೋಡ್ತಾನೆ ಇರಿ. ನಾನು ಮತ್ತು ನನ್ನ ದೊಡ್ಡ ಮಗ ಹಸ್ಬೆಂಡ್ 3 ಜನ ಹೋಗ್ತಾ ಇದ್ದೀವಿ ಅಡ್ಮಿಷನ್ಗೆ. ಚಿಕ್ಕವನ್ನ ಕರ್ಕೊಳ್ಳಿಲ್ಲ, ಅಲ್ಲಿ ಇಬ್ಬರನ್ನ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಅವನ್ನ ಮನೆಯಲ್ಲೇ ನಮ್ಮ ಭಾವನ ಮಗ ಇದ್ದ ಮತ್ತು ನಮ್ಮ ಅತ್ತೆ ಇದ್ದರು. ಹಾಗಾಗಿ ಅವನ್ನ ಅಲ್ಲೇ ಬಿಟ್ಬಿಟ್ಟು ಬಂದು ನಾವು ಆಲ್ರೆಡಿ ಇನ್ನೇನು 30-40 ಸೆಕೆಂಡ್ ಜರ್ನಿ ಅಷ್ಟೇ ಸ್ಕೂಲ್ ಹತ್ರಕ್ಕೆ. ನೋಡ್ಬೋದು ಇಲ್ಲಿ ಆಲ್ರೆಡಿ ಕಾನ್ವೆಂಟ್ ಹತ್ರ ಬಂದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಹೊರಗಡೆ ವಾತಾವರಣ ಆಗಿರ್ಬೋದು, ಕಾನ್ವೆಂಟ್ ಆಗಿರ್ಬೋದು, ವ್ಯಾನ್ ಫೆಸಿಲಿಟೀಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ. ಅಡ್ಮಿಷನ್ ಸೆಂಟ್ರಲ್ಲಿ ಕೂತಿದ್ದ ಮತ್ತು ಫೋನ್ಪೇ ಇಲ್ಲ ಅಂತ ಅಂದರು ಅಲ್ಲೇ. ಅದಕ್ಕೆ ಹಸ್ಬೆಂಡು ಕ್ಯಾಶ್ ತರೋಕ್ಕೆ ಅಂತ ಹೋಗಿದ್ರು. ನಾನು ಮತ್ತು ಪಾಪು ಇಲ್ಲಿ ಹೊರಗಡೆ ಕೂತಿದ್ದ. ಅವನಂತೂ ಸಿಕ್ಕಾಪಟ್ಟೆ ತರಲೆ ಮಾಡ್ತಿದ್ದ. ನೋಡ್ಬೋದು ಇಲ್ಲಿ ಒಳಗಡೆ ನಾವು ಎಂಟ್ರೆನ್ಸ್ ಅಲ್ಲಿರೋದು ನಾವು. ತುಂಬ ಅಂದರೆ ತುಂಬಾ ದೊಡ್ಡ ಕಾನ್ವೆಂಟು. ಚೆನ್ನಾಗಿತ್ತು, ಇಷ್ಟ ಆಯಿತು. ಅಂದರೆ ಹೊರಗಡೆ ಎಲ್ಲೂ ಹೋಗೋಕ್ಕೆ ಬಿಡಲ್ಲ ಮಕ್ಕಳನ್ನ, ಯಾಕೆಂದರೆ ಒಳಗಡೆ ಇಲ್ಲಿ ಮಕ್ಕಳು ಆಟಾಡೋಕ್ಕೆ ತುಂಬಾ ಜಾಗ ಇದೆ. ಇಲ್ಲಿ ಆಟಾಡೋಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೂ ಹೊರಗಡೆ ಏನು ತೊಂದರೆ ಇಲ್ಲ, ಸುತ್ತ ಕಾಂಪೌಂಡ್ ಇದೆ ಅಲ್ವಾ, ಹೊರಗಡೆ ಹೋಗೋಕ್ಕಾಗಲ್ಲ ಮಕ್ಕಳು. ಇಷ್ಟ ಆಯಿತು ಕಾನ್ವೆಂಟು. ಹಾಗಾಗಿ ನಾವು ಅಡ್ಮಿಷನ್ ಮಾಡಿಬಿಟ್ಟು ಬಂದು ಯಾವುದಕ್ಕೆ ಅಡ್ಮಿಷನ್ ಮಾಡಿದೋ ಏನೋ ಎತ್ತ ಫೀಸು ಅಂತ ಮುಂದೆ ಹೋಗ್ತಾ ಹೇಳ್ತೀನಿ ನಾನು. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾವು ಹಾಗೆ ಪಾನಿಪುರಿನೇ ತಿನ್ನೋಣ ಅಂತ ಬಂದು. ಏಕೆ ಅಂತಂದರೆ ಗೋಬಿ ಬೇಡ, ತಿನ್ನೋದು ಬೇಡ, ಗೋಬಿ ತಿನ್ನಬೇಡಿ ಅಂತ ಹೇಳಿ ಹಸ್ಬೆಂಡು ಪಾನಿಪುರಿನೇ ಕೊಡಿಸಿದ್ರು. ಅಲ್ಲಿ ತಿನ್ನೋಕ್ಕೆ ಸಖತ್ತು ಮೋಡ ಆಗಿತ್ತು, ಮಳೆ ಬಂದುಬಿಡುತ್ತೆ, ಬೇಗ ಮನೆಗೆ ಹೋಗ್ಬಿಡೋಣ ಅಂತ ಹೇಳಿ ಪಾರ್ಸಲ್ನ ತಗೊಂಡು ನಾವು ಮನೆಗೆ ಬಂದು. ವೆದರ್ ನೋಡ್ಬೋದು, ಸಖತ್ತು ಮಳೆ ಬಂದು ನಿಂತೋಯ್ತು. ನಾವದು ಮನೆ ಮುಂದೆ ಅಕ್ಕಪಕ್ಕ ಎಲ್ಲ ಫುಲ್ ನೀರು. ಇನ್ನೂ ಮೋಡ ಎಷ್ಟೊಂದಿದೆ ಅಂದರೆ ಇನ್ನೂ ನೈಟ್ ಮಳೆ ಬರ್ಬೋದು ಅನ್ನೋ ಥರನೇ ಇದೆ. ಬೆಳಗ್ಗೆಯಿಂದ 3 ಟೈಮ್ ಮಳೆ ಬಂದೋಗಿದೆ ಇವತ್ತಂತೂ. ವೆದರ್ ಅಂತೂ ತುಂಬಾ ಕೂಲಾಗಿದೆ. ಏನಪ್ಪ ನಿನ್ನೆ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅಲ್ಲೇ ಎಂಡ್ ಮಾಡಿದ್ದೆ. ಇವಾಗ ಸ್ಟಾಪ್ ಮಾಡಿದ್ದೆ ವೀಡಿಯೋನ. ಇವಾಗ ಇನ್ನು ವೀಡಿಯೋನ ಎಂಡ್ ಮಾಡಿರಲಿಲ್ಲವ, ಹಾಗಾಗಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಎಂಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಿನ್ನೆ ನಾವು ಪಾಪುನ ಅಡ್ಮಿಷನ್ ಮಾಡೋಣ ಅಂತ ಹೋಗಿದ್ದು. ನೀವು ನೆನ್ನೆ ಡಿಂಪು ಸ್ಕೂಲ್ಗೆ ಹೋಯ್ತೇನಾ? ಸ್ಕೂಲು ಯಾಕೆ ಹೋಗಲ್ಲ? ಹೋಗಿದ್ದು, ಅಡ್ಮಿಷನ್ ಮಾಡ್ದು. ನಾವು ಬಂದು ಫ್ರೀ KGಗೆ ಅಡ್ಮಿಷನ್ ಮಾಡಿದೆವನ್ನ. ಯಾಕೆ ಅಂತಂದರೆ 4 ಇಯರ್ ಕಂಪ್ಲೀಟ್ ಆಗಿರ್ಬೇಕಂತೆ LKGಗೆ. ನಾವು 3 ಇಯರ್ 8 ಮಂತ್ಗೆಲ್ಲ LKGಗೆ ಹಾಕ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೋ. ಇಲ್ಲ, ರೂಲ್ಸೇ ಇದೆಯಂತೆ ಇವಾಗ. 4 ಇಯರ್ ಕಂಪ್ಲೀಟ್ ಆಗಿರಲೇಬೇಕು LKGಗೆ. 1 ತಿಂಗಳು ಕಮ್ಮಿ ಆದರೂ ಕೂಡ ಹಾಕ್ಸ್ಕೊಳ್ಳಲ್ಲ, ಎಲ್ಲನೂ ಫ್ರೀ KGಗೆ ಹಾಕ್ಕೊಳ್ತಾ ಇದ್ದೀವಿ. ಏನು ಅಡ್ಮಿಷನ್ ಮಾಡ್ತೀರಾ ಇಲ್ವಾ ಅಂತ ಕೇಳಿದ್ರು. ನಾವು ಇಲ್ಲ ಅಡ್ಮಿಷನ್ ಮಾಡ್ತೀವಿ, ಫ್ರೀ KG ಆದರೂ ಪರವಾಗಿಲ್ಲ, ಓದಲಿ ಅವನು, ಏನೂ ತೊಂದರೆ ಇಲ್ಲ. ಯಾಕೆಂದರೆ ಇನ್ನೂ ತಲೆಹರಟೆ ಆಗಿಬಿಡ್ತಾನೆ. ಇನ್ನೂ 1 ವರ್ಷ ಮನೇಲಿದ್ದರೆ ಇನ್ನೂ ತಲೆಹರಟೆ ಆಗಿಬಿಡ್ತಾನೆ. ಹಾಗಾಗಿ ನಾವು ಫ್ರೀ KGಗೆ ಅಡ್ಮಿಷನ್ ಮಾಡಿ ಬಂದು. ಫೀಸ್ ಎಷ್ಟು ಅಂತಂದರೆ ಫ್ರೀ KGಗೆ ಅಡ್ಮಿಷನ್ ಫೀಸೇ 20,000 ಆಗುತ್ತೆ. ಮತ್ತು ವ್ಯಾನ್ ಫೀಸು ಅಂತೆ, ಬುಕ್ಸು ಶೂಸು ಅಂತ ಎಲ್ಲ ಇನ್ನು ಸಪ್ರೇಟು, ಅದು ಹೇಳೋಕ್ಕಾಗಲ್ಲ. ವ್ಯಾನ್ ಫೀಸು 9,000 ಅಂತ ಹೇಳ್ತಿದ್ರು. ಇನ್ನೂ ಎಕ್ಸ್ಟ್ರಾ ಅವನಿಗೆ ಶೂಸು, ಬಟ್ಟೆಗಳು, ಬ್ಯಾಗು ಅಂತ ಇನ್ನೂ ಅದಕ್ಕೆ ಎಷ್ಟಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಷ್ಟು ಫೀಸು ಬಂದು. ಕಾನ್ವೆಂಟ್ ಬಂದು ಯಾವುದು ಅಂತಂದರೆ BGS ಅಂತೇಳಿ, BGS ಕಾನ್ವೆಂಟು ಅರ್ಕಲ್ಗೂಡಲ್ಲಿ. ವ್ಯಾನು ಮನೆ ಹತ್ರನೇ ಬರುತ್ತೆ, ಏನೂ ತೊಂದರೆ ಇಲ್ಲ. ಆರಾಮಾಗಿ ಇವನೊಂದು ಓದಿದ್ರೆ ಸಾಕು. ತಲೆಹರಟೆ ಅಲ್ಲಿ ಅಡುಗೆ ಮನೆ ಕುಡಿದು ಬರೋದು ತಲೆಹರಟೆ ಇವನು. ಅದೊಂದು ಸದ್ಯ ಅಡ್ಮಿಷನ್ ಎಲ್ಲ ಆಯಿತು. ನೆಕ್ಸ್ಟು ಜೂನಿಂದ ಕಾನ್ವೆಂಟು ಅಂತ ಹೇಳಿದರೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಕೊಡ್ತೀವಿ, ಯಾವತ್ತು ಏನು ಯೂನಿಫಾರ್ಮ್ದು ಎಲ್ಲ ಅಂತ ಹೇಳಿದ್ದಾರೆ. ಕಾಲ್ ಮಾಡ್ತೀವಿ ಅಂತ ಹೇಳಿದರೆ ಅಡ್ಮಿಷನ್ ಸದ್ಯಕ್ಕೆ ಆಯಿತು. ಇಷ್ಟೇ ಗೈಸ್, ಇವತ್ತಿನ ವೀಡಿಯೋ ಇಷ್ಟೇ. ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವ್ಲಾಗ್ನ. ಇವಾಗ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೀವು ನಿಮ್ಮ ಮಕ್ಕಳನ್ನ ಯಾವ್ಯಾವ ಸ್ಕೂಲ್ಗೆ ಹಾಕಿದ್ದೀರಾ,
ಯಾವ ಕ್ಲಾಸಲ್ಲಿ ಓದ್ತಿದ್ದಾರೆ ಅಂತ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಯಾರು ಕಾನ್ವೆಂಟಿಗೆ ಹಾಕಿದ್ದೀರಾ ಮಕ್ಕಳನ್ನ, ಅವರು ನನಗೆ ಕಮೆಂಟ್ ಮಾಡಿ ಫೀಸ್ ಎಷ್ಟು ಏನು ಎತ್ತ ಅಂತ ಹೇಳಿ. ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ತಪ್ಪದೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋ ಅಂತ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ, ಒಂದು ಮಿನಿಟ್ ಕೂಡ ವೇಸ್ಟ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್.